ನಮಸ್ಕಾರ ಬಂದಿರೋರಿಗೆ, ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡೋದೆಲ್ಲ ಎಲ್ಲರೂ ಮಾತಾಡಿದರೆ ಏನೂ ಇಲ್ಲ. ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ. ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೋಸೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿದಿನವೂ ಈಗ ರಿಲೀಸ್ ಅಂತ ಡೇಟ್ ಆದಮೇಲೆ ಪ್ರತಿದಿನವೂ ತುಂಬ ಕೆಟ್ಟ ಒಂದು ಅನುಭವ ಆಗ್ತಾಯಿದೆ. ಇಲ್ಲೇ ನಮ್ಮ ಚೇಂಬರ್ ಅವರು ಇದ್ದಾರೆ. ನಿನ್ನೆ ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಂಗೆ ಚೇಂಬರ್ಗೆ ಹೋಗಿ ಬರೋದಾಗಿ, ನಾನು ಹೀರೋ ಹತ್ರ ಡೇಟ್ಗೂ ಸಹ ಇಷ್ಟ ಅಲ್ದಿಲ್ಲ. ಚೇಂಬರ್ಗೆ ಹೋಗು ಬಾ, ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ತುಂಬ ಅವಮಾನ ಆಗ್ತಾಯಿದೆ. ನಾಳೆ ಚೇಂಬರಲ್ಲೇ ಪ್ರೆಸ್ ಮೀಟ್ ಕರಿತೀನಿ ಅಥವಾ ರೋಡಲ್ಲೇ ನಿಂತ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವ ಥಿಯೇಟ್ರಿಗೆ ಹೋದ್ರೂ ಧಾರವಾಡದಲ್ಲಿ ಥಿಯೇಟ್ರ್ ಇಲ್ಲ, ನಮಗೆ ಗುಲ್ಬರ್ಗದಲ್ಲಿ ಥಿಯೇಟ್ರ್ ಇಲ್ಲ, ಕೋಲಾರಲ್ಲಿ ಥಿಯೇಟ್ರ್ ಇಲ್ಲ, ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ಥಿಯೇಟ್ರ್ಗಳಲ್ಲಿ ಎಲ್ಲೂ ಥಿಯೇಟ್ರ್ ಇಲ್ಲ, ನೆಲಮಂಗಲದಲ್ಲಿ ಥಿಯೇಟ್ರ್ ಇಲ್ಲ. ಎಲ್ಲ ಒಂದು ಹತ್ರ ಥಿಯೇಟ್ರ್ ಕೊಟ್ಟರೆ ಒಂದು ಶೋ ನನಗೆ 3 ಶೋ ತೆಲುಗು ಸಿನಿಮಾ ಇದೇ ಆಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದೆವೋ ಗೊತ್ತಿಲ್ಲ. ಚೇಂಬರಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಇನ್ನು 2 ದಿವಸ ಇದ್ದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾವೇನಕ್ಕೆ ಸಿನಿಮಾ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಚೇಂಬರಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಲಿಸಿ ಮಾಡಿ ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ನಾಳೆ ಹೋಗಿ ಫೈನಲ್ ಕೇಳ್ತಾ ಇದ್ದೀನಿ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನನಗೆ ಬೇಜಾರಿಲ್ಲ. ನನ್ನಲ್ಲಿ ಇರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟ್ರಿಗೆ ನನಗೆ ಮಾತ್ರ ಗೊತ್ತು. ಸಿನಿಮಾದಲ್ಲಿ ನಾಯಕರಿಂದ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಟ್ರಿಬ್ಯೂಟರಿಂದ ಪ್ರಾಬ್ಲಮ್, ಫೈನಾನ್ಷಿಯರಿಂದ ಪ್ರಾಬ್ಲಮ್ ಇಲ್ಲ. ಇವತ್ತು ಥಿಯೇಟ್ರಿಗೆ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಮಾಡಿ ಥಿಯೇಟ್ರ್ ಕೊಡ್ತಿಲ್ಲ. ಸೊ ಇದನ್ನು ಎಲ್ಲರ ಮುಂದೆ ಹೇಳಬೇಕು ಅನ್ನಿಸ್ತಾ ಇದೆ. ಖಂಡಿತ ನಾಳೆ ಇದೇ ಮಾಡ್ತೀವಿ. ನನಗೆ ಚೇಂಬರಿಂದ ಅದಕ್ಕೆ ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟು ನನಗೆ ಥಿಯೇಟರ್ಸ್ ಕೊಡಬೇಕು, ನಮ್ಮ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಅವ್ರಿಗೆ ಬೇಡ ಅಂತ ಹೇಳ್ತಿಲ್ಲ. ನಮಗೆ 3 ಶೋ ಕೊಡಿ, ಅಲ್ಲಿ 1 ಶೋ ಕೊಡಿ, ಅಥವಾ ಎಲ್ಲಿದೆಯೋ ನಮ್ಮ ಕನ್ನಡ ಸಿನಿಮಾ ಕೊಡಿ, ಮಾಲ್ಗಳಲ್ಲಿ ಸಿನಿಮಾ ಹಾಕಲಿ. ಅದೊಂದನ್ನು ದಯವಿಟ್ಟು ಸರ್ ನಂಗೆ ಸಪೋರ್ಟ್ ಮಾಡಿಕೊಡಿ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಇದ್ದೀರಾ ಅಂತಲ್ಲ, ಅಲ್ಲ ಎಲ್ಲ ಥಿಯೇಟ್ರ್ ಎಲ್ಲ ಕಡೆನೂ ಬೇಕು ಸರ್ ನಮಗೆ ಕನ್ನಡ. ಸರ್ ನಮಗೆ ಕನ್ನಡ ಸಿನಿಮಾ ಕೊಟ್ಟರೆ ಇನ್ನೇನು ಮಾಡ್ತೀರಾ ಸರ್? ಅಲ್ವಾ? ನೀವು ನಿರ್ಮಾಪಕರೇ ಸರ್. 18 ಸಿನಿಮಾ ಮಾಡಿದ್ದೀರಾ, ಅಲ್ಲೂ ಮಾಡಿದ್ದೀರಾ. ಹಾಂ, ದಯವಿಟ್ಟು ಸರ್ ಚೇಂಬರಿಂದ ಹೊಸ್ದಾಗಿ ಬಂದಿದ್ದೀರಾ, ನೀವೆಲ್ಲ ಕಷ್ಟಗಳು ನೋಡಿರೋದು. ನಮ್ಮ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತಾಯಿದೆ ಸರ್. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿಕೊಡಿ ಸರ್, ಅಷ್ಟೇ ಸರ್ ರಿಕ್ವೆಸ್ಟು ಸರ್.